ಸೂರ್ಯ ನಮಗ್ ಬೇಕು. ಸೂರ್ಯನಿಂದನೇ ಹಲವಾರು ವಿಟಮಿನ್ಸ್‌ಗಳು ನಮ್ಮ ದೇಹದಲ್ಲಿ ಕನ್ವರ್ಟ್ ಆಗ್ತದೆ. ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ತಾಗ್ಲೇಬಾರ್ದು ಅಂತ ನಾವು ಏನ್ ಮಾಡ್ತೀವಿ, ಹಲವಾರು ಸನ್‌ಸ್ಕ್ರೀನ್‌ಗಳನ್ನ, ಲೋಷನ್‌ಗಳನ್ನ ಹಾಕ್ತೀವಿ. ಸೂರ್ಯನ ಕಿರಣದಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಸನ್‌ಸ್ಕ್ರೀನ್ ಅಲ್ಲಿರುವಂತಹ ಕೆಮಿಕಲ್ ಇಂದ ಕ್ಯಾನ್ಸರ್ ಬರೋದಿಲ್ವಾ? ಸೂರ್ಯನ್ಗೆ ಮಾತಾಡೋದಿಕ್ ಬರೋದಿಲ್ಲ, ರಿಯಾಕ್ಟ್ ಮಾಡೋದಿಕ್ ಬರೋದಿಲ್ಲ ಅಂತ ಸೂರ್ಯನ ಮೇಲೆ ಎಷ್ಟು ಸುಲಭವಾಗಿ ಆಪಾದನೆ ಆಗ್ತಾರಲ್ವಾ? ನಮ್ಮ ಪ್ರಾಚೀನ ಪದ್ಧತಿಯಿಂದ ಬಂದಂತಹ ಹಲವಾರು ವಿಚಾರಗಳನ್ನ ನಾವು ಮರಿತಾ ಇದ್ದೀವಿ. ಒಂಥರ ಇಗ್ನೋರೆನ್ಸ್ ಅಂತ ಬಂದ್ಬಿಟ್ಟಿದೆ. ಏನಕ್ಕೆ ನಾವು ಫಾಲೋ ಮಾಡ್ಬೇಕು? ಇದನ್ನ ಯಾಕೆ ನಾವು ಒಪ್ಕೊಂಡು ಇದೇ ತರ ಮಾಡ್ಬೇಕು? ಈಗ ಬಿಸಿಲಿಗೆ ಹೋದಾಗ ನಾವು ಬೆವರ್ತೀವಿ. ಅಲ್ಲಿ ಏನಾಗ್ತಾ ಇದೆ? ಡಿಟಾಕ್ಸ್ ಆಗ್ತಾ ಇದೆ. ಬಿಸಿಲಿಗೆ ಹೋಗುವಾಗ ಸೆಕೆ ಆಗ್ತದೆ ನಮ್ಗೆ. ಬೆವರು ಹೊರಗಡೆ ಬರಬೇಕು. ಸನ್‌ಸ್ಕ್ರೀನ್ ಕೆಮಿಕಲ್ ಭರಿತ ಕ್ರೀಮ್‌ಗಳನ್ನ ಹಚ್ಕೊಂಡ್ ಬಿಟ್ರೆ ಅದ ಕ್ಲಾಗ್ ಆಗ್ಬಿಡತ್ತೆ. ಹೊರಗಡೆ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಒಳಗಡೆಯಿಂದ ಬೆವರು ಹೊರಗಡೆ ಬರ್ತಾ ಇದೆ ಅಂದ್ರೆ, ಹೊರಗಡೆ ನಾವು ಏನು ಲೇಪನ ಮಾಡ್ತೀವಲ್ಲ, ಅದೆಲ್ಲಾನು ನಮ್ಮ ರಕ್ತ ಕಣಗಳಿಗೆ ಸೇರೋದಂತೂ ಗ್ಯಾರಂಟಿ. 6 ತಿಂಗಳು, 2 ವರ್ಷದವರೆಗೂ ಆಹ್, ಸ್ಟೋರ್ ಆಗುವಂತಹ ಪ್ರಿಸರ್ವ್ಡ್ ಕೆಮಿಕಲ್ ಭರಿತ ಕ್ರೀಮ್‌ಗಳನ್ನ ನಾವು ಹಚ್ತೀವೋ, ಸೋಪ್‌ಗಳನ್ನ ಹಚ್ತೀವೋ, ಎಲ್ಲಾನು ರಕ್ತದಲ್ಲೇ ಸೇರುತ್ತೆ. ಎಲ್ಲಾನು ಹೋಗಿ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಗ್ರಂಥಿಗಳ ಎಂಡೋಕ್ರೈನ್ ಸಿಸ್ಟಮ್‌ನ ಡ್ಯಾಮೇಜ್ ಮಾಡ್ತಾ ಹೋಗ್ತದೆ.